ಆರನಹಳ್ಳಿಯ ಕೋಡಿಮಠದ ಸುನಿ, ಆರನಹಳ್ಳಿಯ ಕೋಡಿಮಠದ ಸುನಿ, ದಾರುವಿಳಾಸ ಶ್ರೀ ಶಿವಲಿಂಗ ಸ್ವಾಮಿಗೆ ಬೆಳಗಿಯ ಹರತಿಯ ಸಾಕ್ಷಿಯರ ನಿರಂಜನ ಮೂರ್ತಿಗೆ ಬೆಳಗಿಯ ಮಾಲೆ. मारुति पटारा महादेव शिवलिंगेश्वर महाराज की निरंजन जगत गुरु श्री शिवलिंगेश्वर महाराज की. ಅಮ್ಮ ಒಳಗೆ ಹೋಗುತ್ತೆ, ಒಳಗೆ ಹೋಗ್ಬಿಟ್ಟು ಮನೆ ಒಳಗೆ ದೇವ್ರ ಹೋಗ್ತೀವಿ, ಆಚೆ ಹೊಡೋದು ನೀವೆಲ್ಲ ಮನೆ ಒಳಗೆ ಹೋಗಿ ಹೇಳ್ತೀರಿ.
ಹಾಕ್ರಿ ಒಳಗೆ ಹಾಕ್ರಿ. ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. पार्वती रमाजे मंचूर जगह पे ಸುಮಾರು 165 ವರ್ಷಗಳಿಂದ ಶಿವಲಿಂಗಜ್ಜಯ್ಯನವರ ಒಂದು ಕೃಪಾಶಕ್ತಿಯಿಂದ ಮೂಲಸ್ಥಾನ ಶ್ರೀ ಸ್ವರ್ಣಗೌರಮ್ಮನವರ 165ನೇ ವರ್ಷದ ಗೌರಮ್ಮನವರ ಪ್ರತಿಷ್ಠಾಪನೆಯೆಂದು ಭಕ್ತರ ಸಹಕಾರದೊಂದಿಗೆ ಪೂಜ್ಯ ಗುರುಗಳಾದ ಶಿವಲಿಂಗಜ್ಜಯ್ಯನವರು, ನೀಲಮಜ್ಜಯ್ಯನವರು, ನೀಲಲೋಚನ ಸ್ವಾಮೀಜಿಗಳವರ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳವರ ಒಂದು ದಿವ್ಯ ಕೃಪೆಯಿಂದ ಇವತ್ತು ಪ್ರತಿ ವರ್ಷದ ಪದ್ಧತಿಯಂತೆ ಮೂಲ ಗೌರಮ್ಮನವರ ಒಂದು ಸ್ಥಾಪನೆ ಮಾಡಿದ್ದೀವಿ. ಭಕ್ತರು ಬಹಳ ಸಂತೋಷದಿಂದ ಈ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ವರ್ಷ ಗೌರಮ್ಮನವರನ್ನ ಭಕ್ತರ ಆಸೆಯಂತೆ ಮತ್ತು ನಮ್ಮೆಲ್ಲ ಸದ್ಭಕ್ತರ ಒಂದು ಇಚ್ಛೆ, ಕೋರಿಕೆ ಮತ್ತು ಅವರ ಒಂದು ಸಹಕಾರದಿಂದ ಇವತ್ತು ಮೂಲ ಗೌರಮ್ಮನವರನ್ನ 12 ದಿನಗಳ ಕಾಲ ನಾವು ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ 12ನೇ ದಿನದ ನಂತರ ಅಮ್ಮನವರನ್ನ ಗಂಗೆಗೆ ವಿಸರ್ಜನೆ ಮಾಡ್ತಾ ಇದ್ದೀವಿ. ಇನ್ನೆಲ್ಲ ವಿಷಯಗಳನ್ನ ನಮ್ಮ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮೂಲ ಗೌರಮ್ಮನ ಸದ್ಭಕ್ತರು ತಿಳಿಸಿದ್ದಾರೆ. ಹಾಗಾಗಿ ಅಮ್ಮನವರಿಗೆ ದರ್ಶನಕ್ಕೆ ಮತ್ತೆ 2 ದಿನ ಹೆಚ್ಚಿನ ಅವಕಾಶ ಶಿವಲಿಂಗಜ್ಜಯ್ಯವರ ಕೃಪೆಯಿಂದ ನಿನ್ನೆ ಅಜ್ಜಯ್ಯನವರ ಒಂದು ಗದ್ಗೆಯಲ್ಲಿ, ಶಿವಲಿಂಗಜ್ಜಯವರ ಗದ್ಗೆಯಲ್ಲಿ ಅಪ್ಪಣೆ ಆದಂತಹ ಒಂದು ನುಡಿಯಂತೆ ಆ ನುಡಿಯಂತೆ ನಾವು ಕೇಳಿದಂತ ವಿಷಯ ತಕ್ಕಂತೆ ಅಮ್ಮನವರಿಗೆ ಚನ್ನಬಸವಣ್ಣವರು, ಶಿವಲಿಂಗಜ್ಜಯ್ಯನವರು, ನೀಲಲೋಚನ ಸ್ವಾಮಿಗಳು, ನೀಲಮಜ್ಜರ ಮೂಲ ಕರ್ತರು, ನೀಲಮಜ್ಜನ ಒಂದು ಕೃಪಾ ಆಶೀರ್ವಾದದಿಂದ ಅಮ್ಮನವರಿಗೆ ಮತ್ತಿನ್ನೆರಡು ದಿನ ಅವಕಾಶ ಜಾಸ್ತಿ ಮಾಡಿದ್ದೀವಿ. ಎಲ್ಲಾ ಸದ್ಭಕ್ತರು ಆನಂದದಿಂದ, ಸದ್ಭಕ್ತಿಯಿಂದ, ತನು ಮನ ಧನದಿಂದ ಮೂಲ ಗೌರಮ್ಮನವರ ಒಂದು ಭಕ್ತಿಗೆ ಪಾತ್ರರಾಗ್ರಿ. ಈಗ ಅಮ್ಮನವರ ಕೃಪೆಯಿಂದ ಈ ನಾಡಿಗೆ, ಈ ಗ್ರಾಮಕ್ಕೆ, ಈ ದೇಶಕ್ಕೆ ಒಳ್ಳೆ ಆರೋಗ್ಯ, ಕೃಷಿ, ವರ್ಣನ ಆಶೀರ್ವಾದ ಇರ್ಲಿ. ಅಮ್ಮನವರು ಸದಾಕಾಲ ಇದೇ ರೀತಿ ಬೆಳಗ್ಲಿ. ಸಕಲ ಸದ್ಭಕ್ತ ಕುಲಕ್ಕೆ ಅಮ್ಮನವರ ಕೃಪೆ ಇರ್ಲಿ ಅಂತ ಹೇಳ್ತಾ, ಈ ಗ್ರಾಮಕ್ಕೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅಮ್ಮನವರ ಈ ವರ್ಷ ನೂತನ ಅಮ್ಮನವರ ಒಂದು ನೂತನ ಗದ್ದಿಗೆಯನ್ನ ಅಥವಾ ಮೂಲಸ್ಥಾನ ದೇವಸ್ಥಾನವನ್ನ ನಮ್ಮ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ನೀಲೋಚನ ಮಹಾಸ್ವಾಮಿಗಳವರ ಆಶ್ರಮಕ್ಕೆ ಹೋಗುವ ದಾರಿಯಲ್ಲಿ ಅಮ್ಮನವರ ಸನ್ನಿಧಾನ ಇದೆ. ಎಲ್ಲಾ ಸದ್ಭಕ್ತರು ಬಂದ್
ಈ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ಅವ್ರ ಕೃಪೆಗೆ ಎಲ್ಲರಿಗೂ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನಮ್ಮ ಎರಡು ವಿಚಾರಗಳನ್ನ ಆಶೀರ್ವಾದ ಇರಲಿ. ಎಲ್ಲಾ ಸದ್ಭಕ್ತರಿಗೆ ಪ್ರತಿದಿನ ನಿತ್ಯ ಸದ್ಭಕ್ತರು ಯಾವುದೇ ಸಮಯಕ್ಕೆ ಬಂದ್ರು ಸಹ ಪ್ರಸಾದ ಕೊರತೆ ಇರೋದಿಲ್ಲ. ಎಲ್ಲಾ ಸದ್ಭಕ್ತರು ಸಹಕರಿಸಿದ್ದಾರೆ. ಇನ್ನೂ ಅನೇಕ ಸದ್ಭಕ್ತರು ದಾನಿಗಳು ತಮ್ಮ ತನುಮನದಿಂದ ನೀಡ್ತಾ ಇದ್ದಾರೆ. ಇನ್ನೂ ಕೊಡುವಂತ ಸದ್ಭಕ್ತರಿದ್ರೆ ತಮ್ಮ ಕೈಲಾದಂತಹ ಒಂದು ಅನ್ನದಾನದ ಸೇವೆಗೆ ತಾವೆಲ್ಲ ಸಹಕರಿಸ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಗವಂತನ ಕೃಪೆ, ಆ ತಾಯಿ ಕೃಪೆ ಇರ್ಲಿ ಅಂತ ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಹೇಳ್ತೀನಿ. 165ನೇ ವರ್ಷದ ಶ್ರೀ ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವ ಮತ್ತು ಹಬ್ಬದ ಪ್ರಯುಕ್ತ ಮೂಲಸ್ಥಾನ ಸ್ವರ್ಣಗೌರಮ್ಮನವರ ಹಬ್ಬ ಮತ್ತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ನಾಡಿನಾದ್ಯಂತ ಎಲ್ಲ ಜನತೆಗೆ ನಮ್ಮ ವಂದನೆಗಳು. ಇವತ್ತು ನಾವು 165ನೇ ವರ್ಷದ ಶ್ರೀ ಮೂಲಸ್ಥಾನ ಸ್ವರ್ಣಗೌರಮ್ಮನವರನ್ನು ಕುಮಾರಶ್ರಮ ರಸ್ತೆಯಲ್ಲಿರುವ ಶ್ರೀ ಚನ್ನಬಸವೇಶ್ವರ ಚಿತ್ತಮಂದಿರ ಪಕ್ಕದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಆದ್ರಿಂದ ನಾಡಿನಾದ್ಯಂತ ಎಲ್ಲ ಭಕ್ತರು ಬಂದು ದರ್ಶನ ಆಶೀರ್ವಾದ ಪಡಿಬೇಕು ಅಂತ ಕೇಳ್ಕೊತೀವಿ. ಮೂಲ ಸ್ಥಾನದಲ್ಲಿ ಮೂರ್ತಿ ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನೂತನವಾಗಿ ನಿರ್ಮಾಣ ಮಾಡಿರೋ ದೇವಸ್ಥಾನದಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಬಾರಿ ಕೆಲವು ಕಾರಣಾಂತರಗಳಿಂದ ಕೆಲವು ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಸಹ ಸೇರಿ ನಿಮ್ಮ ಮೂಲ ಸ್ಥಾನ ಗೌರಮ್ಮನವರು 165 ವರ್ಷ ಇತಿಹಾಸ ಇದೆ, ಆದ್ರಿಂದ 2 ದಿನ ಭಕ್ತರಿಗೆ ಹೆಚ್ಚಿನ ದರ್ಶನ ಅವಕಾಶ ಕೊಡಿ ಅಂತ ಹೇಳಿ ಅವ್ರು ಕೇಳ್ಕೊಂಡದಕ್ಕೆ ಸಲುವಾಗಿ ನಾವು ಈ ಸಾಲಿ ಗೌರಮ್ಮನವ್ರನ್ನ 12ನೇ ದಿವಸಕ್ಕೆ ನಾವು ವಿಸರ್ಜನೆ ಮಾಡ್ತಾ ಇದೀವಿ. ತಾರೀಕು 17/9/2024ರಂದು 12ರಿಂದ 1 ಗಂಟೆ ಒಳಗೆ ಮಧ್ಯಾಹ್ನ ನಾವು ವಿಸರ್ಜನೆ ಮಾಡ್ತೀವಿ. 10ನೇ ತಾರೀಕು ಮಹಾಮಂಗಳಾರತಿ ಇರ್ತದೆ, 11ನೇ ತಾರೀಕು ದುಗ್ಲ ಮಹೋತ್ಸವ ಇರ್ತದೆ, 12ನೇ ದಿನ ನಾವು ವಿಸರ್ಜನೆ ಮಾಡ್ತೀವಿ. ಪ್ರತಿನಿತ್ಯ ದಾಸೋಹ ಇರ್ತದೆ. ಅದರಿಂದ ಹೆಚ್ಚಿನ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ದೇವಸ್ಥಾನ ಹತ್ರನೇ ಪ್ರಸಾದ ವ್ಯವಸ್ಥೆ ಇರ್ತದೆ. ನೆಕ್ಸ್ಟ್ ಕೋಡಿಮಠದ ಅಜ್ಜಿಯರು ಬರ್ತಾ ಇದಾರೆ. ಬಂದ ಮೇಲೆ ದೊಡ್ಡ ಮಂಗಳಾರತಿ ಬರ್ತಾರೆ, ವಿಸರ್ಜನೆಗೆ ಬರ್ತಾರೆ, ಎಲ್ಲರೂ ಬರ್ತಾರೆ. ಆದ್ರಿಂದ ಎಲ್ಲಾ ನಾಡಿನಾದ್ಯಂತ ಜನಗಳು, ಗ್ರಾಮದ ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಎಲ್ಲಾ ಭಕ್ತರುಗಳು ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತೀವಿ. ನನ್ನ ಹೆಸರು MS ನಟರಾಜು, ಶ್ರೀ ಮೂಲಸ್ಥಾನ ಸ್ವರ್ಣಗೌರಮ್ಮ ಕಮಿಟಿ ಅಧ್ಯಕ್ಷ. ಮಾದಾಳು ಗ್ರಾಮದ ಮುದ್ದೇಗೌಡರಿಗೆ ಆರ್ನಳ್ಳಿ ಕೋಡಿಮಠದ ಮಹಾತಪಸ್ವಿ ಶಿವಲಿಂಗ ಸ್ವಾಮಿಗಳು ಇದಕ್ಕೆ ಸಂಪಿಗೆ ಹೋದಾಗ ಜೊತೆಲಿ ಹೋದಾಗ ಅವರು ಅಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಆಶೀರ್ವಾಣಿ ಆಯ್ತು. ಅದರಂತೆ ಅಲ್ಲಿಂದ ಗಂಗೆ ತಂದು ಮೂಲ ಸ್ಥಾನದಲ್ಲಿರೋ ಬಾವಿಗೆ ಇದು ಮಾಡಿರು. ಅಲ್ಲಿಂದ 165 ವರ್ಷದಿಂದ ಇತಿಹಾಸ ಹೊಂದಿದೆ. ಶಿವಲಿಂಗ ಸ್ವಾಮಿ ಆಶೀರ್ವಾದ ಮಾಡಿದ ಮೂರ್ತಿಯನ್ನೇ ಈಗಲೂ ಧರಿಸ್ತಾ ಇದ್ದೀವಿ. ಅವರ ತಪಸ್ಸಿನ ಶಕ್ತಿಯಿಂದ ನಾಡಿನಾದ್ಯಂತ ಎಲ್ಲ ಮನೆ ಮಾತಾಗಿದೆ. ಆಮೇಲೆ ಭಕ್ತರಿಗೆ ಕಾಪಾಡ್ತಾ ಇದೆ. ತಾವು ದಯವಿಟ್ಟು ನಾಡಿನಾದ್ಯಂತ ಭಕ್ತವರಿಂದ ಆಗಮಿಸಿ ಸ್ವರ್ಣಗೌರಿ ಕೃಪೆಗೆ ಪಾತ್ರರಾಗಬೇಕೆಂದು, ಮೂಲ ಸ್ವರ್ಣಗೌರಿ ಇದಕ್ಕೆ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈಗ ನನ್ನ ಹೆಸರು ಮಾಡಾಳ್ ಶಿವಲಿಂಗಪ್ಪ. ಈ ದಿನ ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ಮಾಡಾಳು ಗ್ರಾಮದಲ್ಲಿ 165ನೇ ವರ್ಷದ ಇತಿಹಾಸವುಳ್ಳ ಶ್ರೀ ಕೋಡಿಮಠ ಶಿವಲಿಂಗೇಶ್ವರ ಆಶೀರ್ವಾದದಿಂದ ಮಾಡಾಳಿಗೆ ಕಳಿಸಿಕೊಟ್ಟಂತ ಶ್ರೀ ಮೂಲಸ್ಥಾನ ಸ್ವರ್ಣಗೌರಿಯ ಸ್ಥಾಪನೆಯಾಗಿದೆ. ಈ ರಾಜ್ಯದ ಅಕ್ಕಪಕ್ಕ ರಾಜ್ಯದ ಎಲ್ಲ ಸದ್ಭಕ್ತರಿಗೂ ಮಾಡಾಳಿನ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸ್ತೇವೆ. ಹಾಗೂ ಕೆಲವು ಕಾರಣದಿಂದ ಹೋದ ವರ್ಷ ಅನಿವಾರ್ಯ ಕಾರಣದಿಂದ ಊರಿನ ಒಂದು ವಿಚಾರವಾಗಿ ಗೌರಮ್ಮನವರನ್ನು ನಾವು ಮಾಡಿರಲಿಲ್ಲ. ಆ ಕಾರಣದಿಂದ ಹೊಸದಾಗಿ ಒಂದು ನಿವೇಶನ ಕೊಂಡುಕೊಂಡು ಈ ಬೇರೆ ಜಾಗದಲ್ಲಿ ನಾವು ನಿವೇಶನ ಕೊಂಡುಕೊಂಡು ನೂತನವಾಗಿ ತಾತ್ಕಾಲಿಕ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮೂಲಸ್ಥಾನದಿಂದ ಗೌರಮ್ಮನವರನ್ನು ಮಾಡಿಕೊಂಡು ಇವತ್ತು ಈ ದೇವಸ್ಥಾನಕ್ಕೆ ಬಂದು ಸ್ಥಾಪಿಸಿದ್ದೇವೆ. ಕೋಡಿಮಠ ಸ್ವಾಮಿಗಳು ಮರಿದೇವರು ಉತ್ತರಾಧಿಕಾರಿಯಂತ ಶ್ರೀ ಚೇತನ್ ಮರಿದೇವರ ನೇತೃತ್ವದಲ್ಲಿ ಇವತ್ತು ಹಾಗೂ ಚನ್ನಬಸವೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ಗೌರಮ್ಮನವರನ್ನು ಸ್ಥಾಪಿಸಿದ್ದೇವೆ. ಹಾಗೂ ಈ ವರ್ಷ ಏನಂದ್ರೆ ವಿಶೇಷ ಏನಂದ್ರೆ ಈ ವರ್ಷ ಬೇರೆ ಕಡೆ ಇಟ್ಟಿರೋದ್ರಿಂದ ನಾಡಿನ ಜನ ಹೆಚ್ಚಾಗಿ ಬರುವ ಕಾರಣ ಮೂಲಸ್ಥಾನ ಗೌರಮ್ಮನವರಿಗೆ 10ರಿಂದ 12ನೇ ದಿವಸಕ್ಕೆ ವಿಸರ್ಜನೆ ಮಾಡ್ತೇವೆ. ಕಾರಣ 11ನೇ ದಿವಸ ದೊಡ್ಡ ಮಂಗಳಾರತಿ, 10ನೇ ದಿವಸ ದೊಡ್ಡ ಮಂಗಳಾರತಿ, 11ನೇ ದಿವಸ
ದುಗ್ಲೋತ್ಸವ ಇರುತ್ತೆ. 12ನೇ ದಿವಸ ಮಧ್ಯಾಹ್ನ 2ರಿಂದ 3:30ಕ್ಕೆ ಕೋಡಿಮಠದ ಶ್ರೀಗಳವರ ನೇತೃತ್ವದಲ್ಲಿ ವಿಸರ್ಜನೆ ಮಾಡ್ತೀವಿ. ದಯಮಾಡಿ ರಾಜ್ಯದ ಜನರು, ಅಕ್ಕಪಕ್ಕ ಮೂಲಸ್ಥಾನ ಭಕ್ತಾದಿಗಳು, ಸದ್ಭಕ್ತರು ಎಲ್ಲ ಭಾಗವಹಿಸಿ ತನುಬನ ಧನ ಸಹಕಾರ ಕೊಡಬೇಕಾಗಿ ಕೇಳ್ಕೊಳ್ತೇವೆ. ನಟರಾಜ್ MC.